ಬಲಬಲರ ಭುವನದಲ್ಲಿ ಧೀರನಾಗಿ ಮೆರೆಯುವೆ ಬಲಬಲರ ಭುವನದಲ್ಲಿ ಧೀರನಾಗಿ ಮೆರೆಯುವೆ ಹಲಾಯುಧವ ಧರಿಸಿ ನಾನು ಜಗತಿ ಕೀರ್ತಿ ಮೆರೆಯುವೆ ಹಲಾಯುಧವ ಧರಿಸಿ ನಾನು ಜಗತಿ ಕೀರ್ತಿ ಮೆರೆಯುವೆ ಧೀರನಾಗಿ ಶೂರನಾಗಿ ರಾಜ್ಯಭಾರ ಮಾಡು ಧೀರನಾಗಿ ಶೂರನಾಗಿ ರಾಜ್ಯಭಾರ ಮಾಡುವೆ ಬಲಬಲರ ಭುವನದಲ್ಲಿ ಧೀರನಾಗಿ ಮೆರೆಯುವೆ ಧೀರನಾಗಿ ಮೆರೆಯುವೆ ಆಹಾ ಬಲರಾಮನೆಂಬ ವಿಧಾನದಿಂದ ಮೆರೆಯುತ್ತಿರುವ ನನ್ನ ಸಮನಾರು ಮತ್ತಾರಿರುವರು ಆಹಾ ಇದೇನು ನನ್ನ ಶಿಷ್ಯ ದುರ್ಯೋಧನನು ಹೀಗೆ ಬರುತ್ತಿರುವನಲ್ಲ ಬರಲಿ ಬರಲಿ ನಮಸ್ಕರಿಸಲು ಗುರುದೇವ ನಿನಗೆ ಮಂಗಳವಾಗಲಿ ದುರ್ಯೋಧನ ಬಂದ ಸಮಾಚಾರವೇನು ತಿಳಿಸು ಗುರುದೇವ ಮುಂದೆ ನಾವು ನಡೆಸುವ ಘೋರವಾದ ಸಮರಕ್ಕೆ ಯದುವರ ನುಡಿದ ನುಡಿಗಳಂಪೇಳ್ವೆನಾ ಯದುವರ ನುಡಿದ ನುಡಿಗಳಂಪೇಳ್ವೆನಾ ಹಲದರನೆ ಲಾಲಿಪುದಿಂತು ಈಗ ಈಗ ಗೆಲುವಿನ ಸೈನ್ಯವ ಕಳಿಸುತ್ತಾ ಗೆಲುವಿನ ಸೈನ್ಯವ ಕಳಿಸುತ್ತಾ ರಣದೊಳಗೆ ನಿರಸ್ತ್ರನೆಂದು ಪೇಳಿದನು ಕೃಷ್ಣ ಕೃಷ್ಣ ಗುರುದೇವ ನಿರಸ್ತ್ರನಾದ ಕೃಷ್ಣನೇ ಒಂದು ಕಡೆ ಬಲರಾಮರೊಡನೆ ಯಾದವ ಸೈನ್ಯವೇ ಒಂದು ಕಡೆ ಇದರಲ್ಲಿ ನೀವು ಯಾವುದಾದರನ್ನು ಕೇಳಿಕೊಳ್ಳಿರಿ ಎಂದು ಹೇಳಿದಾಗ ಆ ಅರ್ಜುನನು ಕೃಷ್ಣನನ್ನೇ ಅಪೇಕ್ಷಿಸಿದನು ಹೋದರೆ ನಾನು ನಿನ್ನ ಸಹಿತವಾಗಿ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಕೃಷ್ಣನಿಂದ ವಶಪಡಿಸಿಕೊಂಡು ಬಂದಿರುವೆನು ದುರ್ಯೋಧನ ಎಂತ ಅಕಾರ್ಯವನ್ನು ಮಾಡಿದೆ ಕೃಷ್ಣನು ಎಲ್ಲಿರುವನೋ ಅಲ್ಲಿ ಜಯವೆಂಬ ವೇದವಾಕ್ಯವನ್ನು ತಿಳಿದಿಲ್ಲವೇ ದುಡುಕಿ ಕಾರ್ಯಸಾಧನೆ ಮಾಡಿರಿ ಹೋಗಲಿ ನನ್ನಿಂದ ಏನಾಗಬೇಕು ತಿಳಿಸು ಗುರುದೇವ ನೀನು ನನ್ನ ಪರಮ ಆಪ್ತನು ಮೇಲಾಗಿ ಗದಾಯುದ್ಧ ಗುರು ನನಗೆ ನೀನು ನನ್ನ ಪಕ್ಷವನ್ನು ವಹಿಸಲೇಬೇಕು ದುರ್ಯೋಧನ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿರುವಾಗ ನಾನು ನಿನ್ನ ಪಕ್ಷವನ್ನು ವಹಿಸಿದರೆ ಲೋಕ ಅಪವಾದಕ್ಕೆ ಗುರಿಯಾಗುವುದಿಲ್ಲವೇ ಹೋಗಲಿ ಆದ್ದರಿಂದ ನಾನು ಪಾಂಡವರೊಡನೆ ಶಾಂತಿಯನ್ನು ಏರ್ಪಡಿಸಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು ಗುರುದೇವ ನಿನ್ನ ಬಾಯಿಂದ ನಿನ್ನ ಶಿಷ್ಯನಾದ ನನಗೆ ಇಂತಹ ಉಪದೇಶವೇ ನಾನು ಪುನಃ ಆ ಬಡ ಪಾಂಡವರಲ್ಲಿ ಸಂಧಿ ಯಾಚನೆ ಮಾಡಲೇ ಇದು ವೀರ ಕ್ಷತ್ರಿಯರ ಕುಲೋತ್ಪನ್ನದ ನಡತೆ ಎಲ್ಲ ನೀನು ನನ್ನ ಬಂಧು ಮೇಲಾಗಿ ಗದಾಯುದ್ಧ ಗುರು ನೀನು ನನ್ನ ಪಕ್ಷವನ್ನು ವಹಿಸಲೇಬೇಕು ಆಹಾ ಎಂತಹ ಉಭಯ ಸಂಕಟ ದುರ್ಯೋಧನ ಆಗಲಿ ನಾನು ನಿನ್ನ ಪಕ್ಷವನ್ನೇ ವಹಿಸುವೆನು ಧೈರ್ಯವಾಗಿ ಹೋಗಿ ಬಾ ಧನ್ಯನಾಗುವೆ ಗುರುದೇವ ಧನ್ಯನಾಗುವೆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕೌರವರ ಪಾಂಡವರ ಯುದ್ಧಕ್ಷೇತ್ರ ಯುದ್ಧಕ್ಷೇತ್ರ ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ
ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ಪಾಂಡವರ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಪಾಂಡವರ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕೌರವರ ಪಾಂಡವರ ಯುದ್ಧ ಕ್ಷೇತ್ರ, ಯುದ್ಧ ಕ್ಷೇತ್ರ. ಭೀಷ್ಮ ದ್ರೋಣ ಶಕುನಿ ಶಲ್ಯ ಎಲ್ಲ ನಮ್ಮರು, ತಾತ ಭೀಷ್ಮ ಗುರು ದ್ರೋಣ ಶಕುನಿ ಶಲ್ಯ ಎಲ್ಲ ನಮ್ಮದು. ಆ ಭೀಮನನ್ನು ವರಿಸಬಲ್ಲ ನನ್ನ ತಮ್ಮನು, ಆ ಭೀಮನನ್ನು ವರಿಸಬಲ್ಲ ನನ್ನ ತಮ್ಮನು. ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ, ಕೌರವರ ಪಾಂಡವರ ಯುದ್ಧ ಕ್ಷೇತ್ರ. ಭಾರತನನ್ನು ಸೀಳಬಲ್ಲ ಪ್ರಿಯ ಮಿತ್ರನು, ಭಾರತನನ್ನು ಸೀಳಬಲ್ಲ ಪ್ರಿಯ ಮಿತ್ರನು. ಭೀಮನನ್ನು ವರಿಸಬಲ್ಲ ನನ್ನ ತಮ್ಮನು, ಭೀಮನನ್ನು ವರಿಸಬಲ್ಲ ನನ್ನ ತಮ್ಮನು. ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ, ಕೌರವರ ಪಾಂಡವರ ಯುದ್ಧ ಕ್ಷೇತ್ರ, ಯುದ್ಧ ಕ್ಷೇತ್ರ. ಮನಸ್ಸಿಗೆ ಬಲು ರಮ್ಯವಾಗಿ ತೋರ್ಪು ದೀವನ, ಮನಸ್ಸಿಗೆ ಬಲು ರಮ್ಯವಾಗಿ ತೋರ್ಪು ದೀವನ. ಪರಮರುಷ ಮನಕ್ಕೆ ಬೀರುತ್ತ, ಪರಮರುಷ ಮನಕ್ಕೆ ಬೀರುತ್ತ, ವಿನೂತ ಕುಸುಮದಿಂದ ಮೆರೆವ, ವಿನೂತ ಕುಸುಮದಿಂದ ಮೆರೆವ. ಮನಸ್ಸಿಗೆ ಬಲು ರಮ್ಯವಾಗಿ ತೋರ್ಪು ದೀವನ. ಆಹಾ, ಈ ವನವು ಎಷ್ಟು ಮನೋಹರವಾಗಿರುವುದು. ಈ ವನದಲ್ಲಿ ಶಾಂತಿಯನ್ನು ಪಡೆಯೋಣವೆಂದರೆ ಯಾವುದೋ ಒಂದು ಗೋವು ನನ್ನ ದಾರಿಗೆ ಅಡ್ಡಲಾಗಿ ನಿಂತಿರುವುದಲ್ಲ. ಇರಲಿ ಇದನ್ನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದು ಬೆದರಿಸೋಣ. ಹಾ ಶಿವ ಶಿವ, ಎಂಥ ದುಡುಕಿ, ಎಂಥ ಕಾರ್ಯವನ್ನು ಮಾಡಿದೆ. ಒಂದು ಸಣ್ಣ ಕಲ್ಲನ್ನು ಎಸೆದ ಮಾತ್ರಕ್ಕೆ ಗೋವು ಮೃತಪಟ್ಟಿತಲ್ಲ. ಈ ಪಾಪ ಪರಿಹಾರವನ್ನು ಶಿವ ಶಿವ ಎಂಥ ಅಕಾರ್ಯಕ್ಕೆ ಗುರಿಯಾದೆ. ಇದ್ಯಾವ ಪಾಪ ಫಲ, ಇದ್ಯಾವ ಪಾಪ ಫಲ. ಕಲ್ಲನು ಎಸೆದ ಮಾತ್ರಕ್ಕೆ ಪಶುವು, ಕಲ್ಲನು ಎಸೆದ ಮಾತ್ರಕ್ಕೆ ಪಶುವು ಮರಣವ ಹೊಂದಿತು, ದೋಷವು ಬಂದಿತು. ಇದ್ಯಾವ ಪಾಪ ಫಲ. ಕೃಷ್ಣ, ಶಿವ ಶಿವ, ಈ ಗೋಹತ್ಯೆ ದೋಷವನ್ನು ಪರಿಹರಿಸಿಕೊಳ್ಳುವ ಬಗೆಯಂತು. ಕೃಷ್ಣ, ಬೇಗ ಬಾ, ಬೇಗ ಬಾ. ಇದೇ ನನಗೆ ತಕ್ಕ ಸಮಯ. ಅಣ್ಣ ಅಣ್ಣ, ನನ್ನ ಆತುರದಿಂದ ಕೂಗಿದ ಕಾರಣವೇನು? ನಿನ್ನ ಮುಖವು ಖಿನ್ನವಾಗಿರುವುದಲ್ಲ ಏಕೆ? ಏನು ಹೇಳಲಿ ಸಹೋದರ, ಒಂದು ಸಣ್ಣ ಕಲ್ಲನ್ನು ಎಸೆದ ಮಾತ್ರಕ್ಕೆ ಗೋವು ಮೃತಪಟ್ಟಿತಲ್ಲ. ಈ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಹೇಳಲಾರೆಯ? ಪರಿಹರಿಸಿಕೊಳ್ಳುವ ಬಗೆಯಂತು. ಏನು ಮಹಾಪಾಪವೇ? ಒಂದು ಅರ್ಥವಾಗುತ್ತಿಲ್ಲವಲ್ಲ. ಏನು ಸಾಂಗವಾಗಿ ತಿಳಿಸಬಾರದೆ? ಕೃಷ್ಣ, ಅದೋ ಆ ಪಾರ್ಶ್ವದಲ್ಲಿ ನೋಡು. ಓ ಶಿವ ಶಿವ, ಈ ಗೋಹತ್ಯೆಯ ದೋಷ ಪರಿಹರಿಸುವುದಂತೂ ಕಣ್ಣುಗಳಿಂದ ನೋಡಬಾರದು, ಕಿವಿಗಳಿಂದ ಕೇಳಬಾರದು.
ಆ ಕಟಕಟವಿದೆ ನಿದು ಕಾಣೆ ಆ ಕಟಕಟವಿದೆ ನಿದು ಕಾಣೆ ವಿಕಸಿತ ಮಾದೋದು ಮರಣವನಿಗಿತ ಕಟ ಕಲ್ಲಿನಿಂದ ನಾ ಬೆದರಿಸಲು ಕಲ್ಲಿನಿಂದ ನಾ ಬೆದರಿಸಲು ತಕ ತಕನೆ ಕುಣಿದು ಪಶುವು ಪ್ರಾಣ ಬಿಟ್ಟಿತು ಕೃಷ್ಣ ಕೃಷ್ಣ ಏನು ಮಾಡಲಿ ಕೃಷ್ಣ ಒಂದು ಸಣ್ಣ ಕಲ್ಲನ್ನು ಎಸೆದ ಮಾತ್ರಕ್ಕೆ ಗೋವು ಮೃತಪಟ್ಟಿತಲ್ಲ ಈ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಹೇಳದಿದ್ದರೆ ನಾ ಹೇಳುವೆಯಾ ಅಣ್ಣ ಈ ಗೋಹತ್ಯೆ ದೋಷ ಪರಿಹಾರವಾಗಬೇಕಾದರೆ ಒಂದು ಮಾರ್ಗ ಉಂಟು. ಅದನ್ನು ಆಚರಿಸಲು ನಿನ್ನಿಂದ ಸಾಧ್ಯವಿಲ್ಲ. ಏಕೆಂದರೆ ನೀನು ಆ ದುರ್ಯೋಧನಿಗೆ ವಚನವನ್ನು ಕೊಟ್ಟಿರುವೆ. ನಾನು ಅದಕ್ಕೆ ಹೇಳಲು ಅನುಮಾನಿಸುತ್ತಿರುವೆ. ಸಹೋದರ, ಒಂದು ಉಪಾಯವನ್ನು ತಿಳಿಸದಿದ್ದರೆ ನಾನು ಜೀವಿಸಲಾರೆ. ಅಗ್ರಜ, ಧರಣಿಯಲ್ಲವ ಸಂಚರಿಸುತ್ತಾ ಅಗ್ರಜ ಧರಣಿಯಲ್ಲವ ಸಂಚರಿಸುತ್ತಾ ಮೆರವ 21 ದಿವಸ ಭೂ ಪ್ರದಕ್ಷಿಣೆಯಂ ಗೈದೊಡೆ ಅದರಿಂ ಕುರು ರಾಜನಿಗೆ ಅದರಿಂ ಕುರು ರಾಜನಿಗೆ ಕೊಟ್ಟ ವಚನವು ನಟಿಸಿ ಪೋಪುದು ಇಳಿಯೋಳ್ ಅಗ್ರಜ. ಅಣ್ಣ, ಈ ದೋಷ ಪರಿಹಾರವಾಗಬೇಕಾದರೆ ಚಿಂತಿಸಬೇಡ. ಈ ದೋಷ ಪರಿಹಾರವಾಗಬೇಕಾದರೆ 21 ದಿವಸ ಪೂರ್ವ ದಕ್ಷಿಣೆಯನ್ನು ಮಾಡಿ ಪುಣ್ಯ ಸ್ಥಳಗಳಲ್ಲಿ ಸ್ನಾನ ಮಾಡಿ ಶಿವಾರ್ಚನೆಯನ್ನು ಮಾಡುತ್ತಾ ಬಂದರೆ ನಿನ್ನ ದೋಷ ಪರಿಹಾರವಾಗುವುದು ಅಣ್ಣ. ಸಹೋದರ, ಇವನು ಪಾಪ ಪರಿಹಾರವನ್ನು ಸಾಧಿಸಿ ಬರುವೆನು. ಅಣ್ಣ ಅಣ್ಣ ನೀನು ಆ ದುರ್ಯೋಧನಿಗೆ ವಚನವನ್ನು ಕೊಟ್ಟಿರುವೆಲ್ಲ, ಏನು ಮಾಡುವೆ? ಕೃಷ್ಣ, ಪಾಂಡವರಾದರೂ ಸಾಯಲಿ, ಕೌರವರಾದರೂ ಸಾಯಲಿ, ಈ ನನಗೊದಗಿರುವ ಈ ಮಹಾಪಾಪವು ಪರಿಹಾರವಾದರೆ ಸಾಕು. ನಾನೀಗಲೇ ಭೂಪ್ರದರ್ಶನೆಗೆ ಹೊರಡುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈ ಆಶೀರ್ವಾದವೇ ಕುರುಕ್ಷೇತ್ರದ ದಿಗ್ವಿಜಯ. ನಮ್ಮಣ್ಣನಾದ ಬಲರಾಮನು 21 ದಿವಸ ಭೂ ಪ್ರದಕ್ಷಿಣೆಯನ್ನು ಮುಗಿಸಿ ಬರುವುದರಲ್ಲಿ ನಾನು ಮುಂದಿನ ಕುರುಕ್ಷೇತ್ರ ಯುದ್ಧವನ್ನು ಮುಗಿಸಿ ಬಿಡುವೆನು. ಜಯ ಜಗದೀಶ್ವರಿ ಪರಮೇಶ್ವರಿ ಜಯ ಜಗದೀಶ್ವರಿ ಪರಮೇಶ್ವರಿ ಓಂಕಾರಿ ಶ್ರೀ ಗೌರಿ ಪಾಯಿ ಮಾತಂಕರಿ ಓಂಕಾರಿ ಶ್ರೀ ಗೌರಿ ಪಾಯಿ ಮಾತಂಕರಿ ಜಯ ಜಗದೀಶ್ವರಿ
ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವ ಈ ಭಕ್ತಳನ್ನು ಕೈ ಬಿಡದೆ ಕಾಪಾಡು ತಾಯಿ, ಕಾಪಾಡು. ಹಾಗೂ ನನ್ನ ಪತಿಗೆ ಯಾವ ಅಮ್ಮಗಳವಾಗದಂತೆ ಕಾಪಾಡಬೇಕೆಂದು ಇದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ. ಇದೇನು ನನ್ನ ಸ್ವಾಮಿ ಅಂತಃಪುರಕ್ಕೆ ಬಾರುವರೆಂದು ಹೇಳಿದವರು ಇನ್ನು ಬಾರಲೇ ಇಲ್ಲವಲ್ಲ? ಕಾರಣವಾದರೂ ಇರಬಹುದು. ಓಹೋ, ನಾನು ನೆನೆದ ಹಾಗೆ ನನ್ನ ಸ್ವಾಮಿ ಇತ್ತಲೇ ಬರುತ್ತಿರುವರು. ಇದು ನಮಸ್ಕರಿಸುವುದು ಸ್ವಾಮಿ. ಪ್ರಿಯೆ ಭಾನುಮತಿ, ಪ್ರಿಯಾ, ಪ್ರಿಯೆ ಪ್ರಾಣೇಶ್ವರಿ, ನಿಮಗೆ ಮಂಗಳವಾಗಲಿ. ನನಗೀಗ ತುಂಬ ಆನಂದವಾಗುತ್ತಿರುವುದು. ಅದೇಕೆ ಸ್ವಾಮಿ? ನಾನು ಆ ಕೃಷ್ಣನಿಂದ ಒಂದು ಅಕ್ಷೋಣಿ ಸೈನ್ಯವನ್ನು ವಶಪಡಿಸಿಕೊಂಡು ಬಂದಿರುವೆನು. ಆಹಾ, ಈ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಪ್ರಿಯಾ. ಪ್ರಿಯತಮೆ, ಈ ಆನಂದದ ಸಮಯದಲ್ಲಿ ಅನುರಾಗದ ಗೀತೆಯನ್ನು ಹಾಡಿ ಒಂದಾಗಿ ಸೇರೋಣ ಬಾ. ಹಾಗೆ ಆಗಲಿ. ಪ್ರಿಯತಮೆ ಸೇರುವೆ ನೀನೀಗ ಬಾ, ಪ್ರಿಯತಮೆ ಸೇರುವೆ ನೀನೀಗ ಬಾ, ಮನಸ್ಸಿಗೆ ಶಾಂತಿಯ ನೀ ತೋರು ಬಾ, ಪ್ರಿಯತಮೆ ಸೇರುವೆ ನೀನೀಗ ಬಾ, ಬೇಗ ಬಾ. ಸ್ವಾಮಿ, ಮಲ್ಲಿಗೆ ಹೂವ ಚೆಲ್ಲಿದ ಹಾಸಿಗೆ ತಾರಿದೆ ನಮಗಾಗಿ, ಮಲ್ಲಿಗೆ ಹೂವ ಚೆಲ್ಲಿದ ಹಾಸಿಗೆ ತಾರಿದೆ ನಮಗಾಗಿ, ನಿನ್ನನ್ನು ಸೇರಿ ಸುಖವನ್ನು ಪಡೆಯಲು ಬಂದಿವೆ ನಮಗಾಗಿ, ನಿನ್ನನ್ನು ಸೇರಿ ಸುಖವನ್ನು ಪಡೆಯಲು ಬಂದಿವೆ ನಿನಗಾಗಿ, ಪ್ರೇಮದ ರಾಗವ ಹಾಡುತ್ತ ಬಾರೆ, ಪ್ರೇಮದ ರಾಗವ ಹಾಡುತ್ತ ಬಾರೆ, ನನ್ನ ಬಳಿಯಲ್ಲಿ ನೀ ಪ್ರೀತಿಯ ತೋರೆ. ಸ್ವಾಮಿ, ರಾಣೇಶ್ವರ, ಪ್ರಿಯತಮೆ ಸೇರುವೆ ನೀನೀಗ ಬಾ, ಮನಸ್ಸಿಗೆ ಶಾಂತಿಯ ನೀ ತೋರು ಬಾ, ಬೇಗ ಬಾ. ಸ್ವಾಮಿ, ಪ್ರಿಯತಮೆ, ರೋಮಾಂಚನ ಈ ಸವಿಯ ರೋಮಾಂಚನ ಈ ಸವಿಯ ಬದುಕೆಲ್ಲ ಬಂದ
ಪ್ರಾಣೇಶ್ವರ, ಪ್ರಿಯತಮೆ, ಪ್ರಾಣಕಾಂತ, ಪ್ರಾಣೇಶ್ವರಿ, ನನ್ನ ಮೇಲೆ ಕೋಪವೇ? ಇಲ್ಲ ಪ್ರಾಣೇಶ್ವರಿ, ಬೇಸರವೇ? ಇಲ್ಲ ಪ್ರಾಣೇಶ್ವರಿ, ನನ್ನನ್ನು ನೋಡಿ ಅಲ್ಲೇ ನೋಡ್ತೀರಿ ಸ್ವಾಮಿ? ನಿನ್ನನ್ನೇ ನೋಡುತ್ತಿದೆ ಪ್ರಾಣೇಶ್ವರಿ, ನಿಜವಾಗಿಯೂ? ನಿಜವಾಗ್ಲೂ ನಿನ್ನನ್ನೇ ನಿಜವಾಗಿಯೂ? ಯಮಾಂಜನಾಯ, ಕೇಶವಿಯ. ಸ್ವಾಮಿ, ಸಂತೋಷವಾಯಿತೆ? ಬಹಳ ಸಂತೋಷವಾಯಿತು ಪ್ರಾಣೇಶ್ವರಿ, ನಿನ್ನ ನುಡಿಗಳಿಂದ ತುಂಬಾ ಸಂತೋಷವಾಯಿತು. ಬಾ ಪ್ರಿಯ, ಹೋಗೋಣ. ನಡೀರಿ ಸ್ವಾಮಿ. ಬಾ. ಇರುವೆ ಮುದ್ದು ಕೃಷ್ಣ ಬಾಬಾ ಬಾ, ನಿನ್ನನೀಗ ನೋಡಬೇಕು ಬಾ ಬಾಬಾ. ಎಲ್ಲಿರುವೆ ಮುದ್ದು ಕೃಷ್ಣ ಬಾಬಾ ಬಾ, ನಿನ್ನನೀಗ ನೋಡಬೇಕು ಬಾ ಬಾಬಾ. ಎಲ್ಲಿರುವೆ ಮುದ್ದು ಕೃಷ್ಣ ಬಾಬಾ ಬಾ, ನಿನ್ನನೀಗ ನೋಡಬೇಕು ಬಾ ಬಾಬಾ. ಹಾಲು ಮೊಸರು ಬೆಣ್ಣೆ ಕೊಡುವೆ ಬಾ ಬಾಬಾ. ಹಾಲು ಮೊಸರು ಬೆಣ್ಣೆ ಕೊಡುವೆ ಬಾ ಬಾಬಾ. ನಿನ್ನನೀಗ ನೋಡಬೇಕು ಬಾ ಬಾಬಾ. ಎಲ್ಲಿರುವೆ ಮುದ್ದು ಕೃಷ್ಣ ಬಾ ಬಾಬಾ, ನಿನ್ನನೀಗ ನೋಡಬೇಕು ಬಾ ಬಾಬಾ. ನಿನ್ನ ಪಾದ ಕಮಲಗಳಿಗೆ ಪೂಜೆ ಮಾಡುವೆ, ನಿನ್ನ ಪಾದ ಕಮಲಗಳಿಗೆ ಪೂಜೆ ಮಾಡುವೆ. ನಿನ್ನ ಜ್ಞಾನದಿಂದ ನಾನು ಧನ್ಯನಾಗುವೆ. ಎಲ್ಲಿರುವೆ ಮುದ್ದು ಕೃಷ್ಣ ಬಾ ಬಾಬಾ, ನಿನ್ನನೀಗ ನೋಡಬೇಕು ಬಾ ಬಾಬಾ. ಜನಾರ್ದನ ಜನಾರ್ದನ ವಾಸುದೇವ, ಕಾಪಾಡು ಕಾಪಾಡು. ಜನಾರ್ದನ ವಾಸುದೇವ, ಇಂದು ಶ್ರೀಕೃಷ್ಣನು ಹಸ್ತಿನಾವತಿಗೆ ಬರುತ್ತೇನೆಂದು ಹೇಳಿ ಇಷ್ಟು ಹೊತ್ತಾದರೂ ಇನ್ನೂ ಬರಲಿಲ್ಲ. ಕೃಷ್ಣ, ನಿನ್ನ ನಿರೀಕ್ಷೆಯಲ್ಲಿ ಒಂದು ತೊಟ್ಟು ಗೋದಕವನ್ನು ಸೇವಿಸಿಲ್ಲ. ನನಗಾದರೂ ಬಹಳ ಹಸಿವಾಗುತ್ತಿರುವುದು. ನಿನಗಾಗಿ ಇಟ್ಟಿದ್ದ ಹಾಲನ್ನು ನಿನಗೆ ಸಮರ್ಪಿಸಿ ನಾನು ಪಾನ ಮಾಡುವೆನು. ಇದು ನನ್ನ ಸ್ವಾಮಿಯು ಬಂದಂತಿದೆ. ಸ್ವಾಮಿ, ದಯಮಾಡು ಸ್ವಾಮಿ, ಈ ದರ್ಭಾಪವನ್ನು ಸ್ವೀಕರಿಸು ದೇವ. ವಿದುರ, ಕಣ್ಣಾರ ಕಂಡೆನ, ಕಣ್ಣಾರ ಕಂಡೆನ, ಸುರಸನಕಾದಿವಂದಿತ ಪಾದಾರವಿಂದವ ಕಣ್ಣಾರ ಕಂಡೆನ. ಪುಣ್ಯರೂಪಕರೇ ರಾಜವರದನ, ಪುಣ್ಯರೂಪಕರೇ ರಾಜವರದನ, ಪಾಪನಾಶ ಪರಿಪಾಲಕನ, ಕೋಟಿ ಸೂರ್ಯ ಪ್ರಕಾಶದಿ ಮೆರೆಯುವ, ಕೋಟಿ ಸೂರ್ಯ ಪ್ರಕಾಶದಿ ಮೆರೆಯುವ ಕಮಲಂಗಾರಿಯ ಕಾಮುಕಾತ ಸಿರಿಯ, ಕಮಲಂಗಾರಿಯ ಕಾಮುಕಾತ ಸಿರಿಯ, ಪ್ರೇಮ ವಾರದಿಯ ಕಣ್ಣಾರ ಕಂಡೆನ, ಸುರಸನಕಾದಿವಂದಿತ ಪಾದಾರವಿಂದವ ಕಣ್ಣಾರ ಕಂಡೆನ. ದೇವದೇವ, ಅನೇಕ ಮಹಾಮುನಿಗಳು ಘೋರ ತಪಸ್ಸನ್ನು ಆಚರಿಸಿದರು.
ಪ್ರತ್ಯಕ್ಷನಾಗದಿರುವ ನಿನ್ನ ಆಗಮನದಿಂದ ಧನ್ಯನಾದ ದೇವ. ಭಕ್ತ ಬಂದು ಕಾಪಾಡು ಕಾಪಾಡು. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಬಹಳ ದೂರದಿಂದ ಬಳಲಿ ಬಂದಿರುವೆನು. ನನಗೆ ತುಂಬ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡುವೆಯಾ? ಸಕಲ ಜನಾರ್ದನ, ಸಕಲ ಚರಾಚರ ವಸ್ತುಗಳನ್ನು ನಿನ್ನ ಹೃದಯದಲ್ಲಿಟ್ಟುಕೊಂಡಿರುವ ನಿನಗೆ ಈ ಮುರುಕಲು ಮನೆ ಹರಕಲು ಬಟ್ಟೆಯವನಾದ ನಾನು ಏನು ತಾನೇ ಕೊಡಲಿ? ನನ್ನಲ್ಲಿ ಏನೂ ಇಲ್ಲವಲ್ಲ. ಏನೂ ಇಲ್ಲ ಎಂದು ಹೇಳಬಹುದೇ? ಸ್ವಲ್ಪ ಹಾಲನ್ನಾದರೂ ಕೊಡುವೆಯಾ? ಸ್ವಾಮಿಯೇ, ಈಗ ತಾನೇ ಇದ್ದ ಹಾಲನ್ನೆಲ್ಲ ನಿಮಗೆ ಅರ್ಪಿಸಿ ನಾನು ಕುಡಿದು ಬಿಟ್ಟೆನಲ್ಲ. ಆ ಕುಡಿದಿಟ್ಟ ಬಟ್ಟಲನ್ನು ತೆಗೆದುಕೊಂಡು ಬಾ, ನಾನು ನೋಡುವೆನು. ವಾಸುದೇವ, ಆ ಎಂಜಲು ಬಟ್ಟಲನ್ನು ನಾನು ಹೇಗೆ ತಂದು ತೋರಿಸಲಿ? ವಿದುರ, ಎಂಜಲೆಂಜಲೆನ್ನದಿರು ವಿದುರ, ಎಂಜಲೆಂಜಲೆನ್ನದಿರು ವಿದುರ, ಶಬರಿಯು ಕಚ್ಚಿದ ಹಣ್ಣು ಎಂಜಲಲ್ಲವೇ ವಿದುರ, ವಿದುರ. ಪಶುವಿನ ಹಾಲು ಎಂಜಲಲ್ಲವೇ, ಪಶುವಿನ ಹಾಲು ಎಂಜಲಲ್ಲವೇ, ಎನ್ನ ಭಕ್ತರ ಎಂಜಲು ಎನಗೆ ಅಮೃತವಲ್ಲವೇ ವಿದುರ. ವಿದುರ, ಹಿಂದೆ ಶಬರಿಯು ಭಕ್ತಿಯಿಂದ ನನಗಾಗಿ ಅರ್ಪಿಸಿದ ಹಣ್ಣಿನ ರುಚಿಯು ಭಕ್ತ ಕುಚಿಯನ್ನು ತಂದ ಅವಲಕ್ಕಿಯನ್ನು ತಿಂದಿದ್ದು ನನಗೆ ಈಗಲೂ ನೆನಪಿದೆ. ನನಗೆ ಭಕ್ತರ ಎಂಜಲು ಎಂದರೆ ತುಂಬ ಆಸೆ. ನನಗೆ ಆದರೂ ಆ ಬಟ್ಟಲನ್ನು ತೆಗೆದುಕೊಂಡು ಬಾ, ನಾನು ಒಂದು ಸಾರಿ ನೋಡುವೆನು. ಸ್ವಾಮಿಯೇ, ನನ್ನ ಮನಸ್ಸಿಗೆ ಒಪ್ಪದಿದ್ದರೂ ನಿಮ್ಮ ಬಲಾತ್ಕಾರಕ್ಕೋಸ್ಕರ ತಂದು ತೋರಿಸುವೆನು. ಇದು ಸ್ವೀಕರಿಸು ದೇವ, ಇದು ಸ್ವೀಕರಿಸು ದೇವ. ಓ ವಿದುರ, ಹಾಲು ಇಲ್ಲವೆಂದು ಹೇಳಿದೆಯಲ್ಲ, ಇನ್ನು ಎಷ್ಟು ಹಾಲಿರುವುದು ನೋಡು. ನೀನು ನಾನು ಇಬ್ಬರೂ ಕುಡಿದಿಟ್ಟರೂ ಇನ್ನೂ ಉಳಿಯುವುದು. ಈ ಅಮೃತವನ್ನು ಆನಂದದಿಂದ ಸೇವಿಸಿ ತೃಪ್ತನಾಗುವೆನು. ವಿದುರ, ವಿದುರ, ಅದು ನೋಡು, ಹಾಲು ಉಕ್ಕಿ ಹರಿಯುತ್ತಿರುವುದು. ಧನ್ಯನಾದ ದೇವ. ಗೋಪಾಲ ರತ್ನ, ಭುವನೈಕ ರತ್ನ, ಗೋಪಿಕಾಂಗನೆಯರ ರತ್ನ, ಸುಮಯೌವನ ರತ್ನ, ಸುಮಯೌವನ ಭಾಗ್ಯರತ್ನ, ಶ್ರೀಕೃಷ್ಣ ರತ್ನ, ನಮಸ್ತೆ ನಮಃ, ನಮೋ ನಮೋ ಮಧುಸೂದನ, ಮಧುಸೂದನ. ಪರಮಾತ್ಮ, ಸಕಲ ಐಶ್ವರ್ಯ ಸಂಪನ್ನನಾದ ದುರ್ಯೋಧನನ ಅರಮನೆಯ ಸತ್ಕಾರವನ್ನು ಸ್ವೀಕರಿಸದೆ ಬಡವನಾದ ನನ್ನ ಮನೆಗೆ ಬಂದ ನಿನ್ನ ಪ್ರೇಮವನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ವಿದುರ, ಬಿಡು ಬಿಡು ಬಲ್ಲೆ ನಿನ್ನೆ ಮನವಾ, ಬಿಡು ಬಿಡು ಬಲ್ಲೆ ನಿನ್ನೆ ಮನವಾ, ಬಿಡು ಬಿಡು ಬಲ್ಲೆ ನಿನ್ನೆ ಮನವಾ, ಬಿಡು ಬಿಡು ಬಲ್ಲೆ ನಿನ್ನೆ ಮನವಾ. ಪದವಿಯೊಳ್ ಭಕ್ತ ಶಿರೋಮಣಿ ನೀನು, ಪದವಿಯೊಳ್ ಭಕ್ತ ಶಿರೋಮಣಿ ನೀನು, ಬಿಡು ಬಿಡು ಬಲ್ಲೆ ನಿನ್ನೆಯೇ ಮನವಾ, ಬಿಡು ಬಿಡು ಬಲ್ಲೆ ನಿನ್ನೆಯೇ ಮನವಾ.
ಪಾಶದಿ ಚಿತ್ತವನ್ನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ ಎತ್ತ ಹೋದರು ಮನ ಇದ್ದಾವೆ ಸೆಳೆಯುವುದು ಎತ್ತ ಹೋದರು ಮನ ಇದ್ದಾವೆ ಸೆಳೆಯುವುದು ಬಿಡು ಬಿಡು ಬಲ್ಲೆ ನಿನ್ನೆಯೇ ಮನವಾ ಬಿಡು ಬಿಡು ಬಲ್ಲೆ ನಿನ್ನೆಯೇ ನವಾ ಚೆತ್ತನೆ ನೆನೆಸಿಹ ಮತ್ತೆ ಸುಯೋಧನ ಚೆತ್ತನೆ ನೆನೆಸಿಹ ಮತ್ತೆ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮ ನೆನಪನೆ ಭಕ್ತನೆ ನಿನಗಿಂತ ಉತ್ತಮ ನೆನಪನೆ ಬಿಡು ಬಿಡು ಬಲ್ಲೆ ನಿನ್ನೆಯೇ ಮನವಾ ಬಿಡು ಬಿಡು ಬಲ್ಲೆ ನಿನ್ನೆಯೇ ಮನವಾ ವಿದುರ ನಾನು ಐಶ್ವರ್ಯ ಸಂಪದಗಳಿಗೆ ಮಾರು ಹೋಗುವವನಲ್ಲ ನಾನು ಭಕ್ತಿ ಎಲ್ಲಿರುವುದು ನಾನು ಅಲ್ಲಿರುವೆನು ನನಗೆ ಬೇಕಾಗಿರುವುದು ಭಕ್ತಿ ನನಗೆ ಅದೇ ನನಗೆ ಆನಂದ ಜಯ ಹೇ ಜೀವನದೊಡೆಯ ಜಯ ಹೇ ಪಾವನ ಸದಯ ಜಯ ಹೇ ಜೀವನದೊಡೆಯ ಜಯ ಹೇ ಪಾವನ ಸದಯ ಜಯ ಹೇ ಜೀವನ ತೊಡೆಯ ಆನ್ಯತ ಜನಗಳ ಕಾಮಧೇನೋ ಆನ್ಯತ ಜನಗಳ ಕಾಮಧೇನೋ ಭಕ್ತರ ಸಲಗುವ ದಾತ ನೀನು ಭಕ್ತರ ಸಲಗುವ ದಾತ ನೀನು ಉನ್ನತ ಪದವಿಯ ವಿರುದ್ಧದಿ ನೆಲೆಸಿಯ ಕೃಷ್ಣ ಕೃಷ್ಣ ಪದವಿಯ ನಿರುತದಿ ನೆಲೆಸಿಯ ನಾಂದಿಯ ಜನಕ ಲೋಕಪಾಲಕ ನಾಂದಿಯ ಜನಕ ಲೋಕಪಾಲಕ ಜಯ ಹೇ ಜೀವನ ದೊರೆಯ ಜಯ ಹೇ ಪಾವನ ಸದಯ ಜಯ ಹೇ ಜೀವನ ದೊರೆಯ ಕೃಷ್ಣ ಕೃಷ್ಣ ಸ್ವಾಮಿಯೇ ತಾವಿಂದು ಇಲ್ಲಿಗೆ ಬಂದ ಸಮಾಚಾರವೇನು? ದುರ್ಧರ ನಾನು ಆ ದುರ್ಯೋಧನಲ್ಲಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ನಾನು ಬಂದಿರುವ ವಿಚಾರವನ್ನು ನೀನು ಆ ದುರ್ಯೋಧನಿಗೆ ತಿಳಿಸಿ ತಕ್ಕ ಬುದ್ಧಿವಾದವನ್ನು ಹೇಳಿವೆಯಾ? ಸ್ವಾಮಿಯೇ, ಬಡವನಾದ ನನ್ನ ಮಾತನ್ನು ಕೇಳುವನೇ ಆ ದುರ್ಯೋಧನ? ಕೇಳಿದರೆ ಕೇಳಲಿ, ಇಲ್ಲವಾದರೆ ಅದರ ಫಲವನ್ನು ಅವನು ಅನುಭವಿಸಲಿ. ನೀನು ವಿದುರ, ನೀನು ಕೌರವರ ಸಭೆಗೆ ಹೋಗಬೇಕಾದರೆ ನಿನ್ನ ಬಿಲ್ಲನ್ನು ತೆಗೆದುಕೊಂಡು ನೀನು ಮುಂದಾಗಿ ನಡೆ, ನಾನು ಹಿಂದಾಗಿ ಬರುವೆನು. ಆಗಬಹುದು ಸ್ವಾಮಿ. ಏಕೆ ಸ್ಮಶಾನದಲ್ಲಿ ಮೌನವಾಗಿ ನಿಂತಿರುವೆ? ನಿನ್ನ ಸಹೋದರ ಕೊಟ್ಟ ವಚನವನ್ನು ನೀನು ಮರೆತೆಯ ಅಥವಾ
ಕೌರವೇಶ್ವರನ ಭುಜಬಲದ ಪರಾಕ್ರಮದ ಮುಂದೆ ಕೈ ಕಟ್ಟಿಕೊಳ್ಳುತ್ತಿರುವೆಯ ಅತ್ತ ನಾಡು ಶಕುನಿ, ನಿನ್ನ ಸಹೋದರ ಆಕ್ರಂದನವನ್ನು ನೀವು ಕೇಳಿಸುತ್ತಿಲ್ಲವೇ? ಏಕೆ? ನಿನ್ನಲ್ಲಿ ಛಲವಿಲ್ಲವೇ ಅಥವಾ ಬಲವಿಲ್ಲವೇ? ನಿನ್ನ ಸಹೋದರ ಕೊಟ್ಟ ವಚನವನ್ನು ನೀನು ಮರೆತೆ ಆದರೆ ನಿಜವಾಗಿಯೂ ನೀನೊಬ್ಬ ದ್ರೋಹಿ ದ್ರೋಹಿ ದ್ರೋಹಿ. ಸದ್ದಾ ಸದ್ದಾ ದಗ ದಗ ನದ್ದಿದ ದೇಶ ಜ್ವಾಲೆ, ದಗ ದಗ ನದ್ದಿದ ದಗ ದಗ ನದ್ದಿದ ದೇಶ ಜ್ವಾಲೆ, ದಹಿಸುತ್ತಿವುದೋ ರೋಷ ಕಹಳೆ, ದಹಿಸುತ್ತಿವುದೋ ರೋಷ ಕಹಳೆ, ದಗ ದಗ ನದ್ದಿದ ದಗ ದಗ ನದ್ದಿದ ದೇಶ ಜ್ವಾಲೆ. ಹರಡಿದ ದಾಹ ಎಲ್ಲೆಲ್ಲೋ, ಹರಡಿದ ದಾಹದಿಲ್ಲೆಲ್ಲೋ, ಹೊಳೆಯುವುದಂತೋ ಕುರುವಂಶಜರು, ಹೊಳೆಯುವುದಂತೋ ಕುರುವಂಶಜರು. ದಗ ದಗ ನದ್ದಿದೆ ದಗ ದಗ ನದ್ದಿದೆ ದೇಶ ಜ್ವಾಲೆ. ಅಣ್ಣ ತಮ್ಮಂದಿರು ನೂರರು ನಾವು, ಅಣ್ಣ ತಮ್ಮಂದಿರು ನೂರರು ನಾವು, ನಮಗೆ ಒದಗಿತು ಶರಮನ ಸಾವು, ನಮಗೆ ಒದಗಿತು ಶರಮನ ಸಾವು. ಸೋಲಿಸಿ ತಂದನು ಕುರುಪತಿ ನಮ್ಮ, ಸೋಲಿಸಿ ತಂದನು ಕುರುಪತಿ ನಮ್ಮ. ಹಸ್ತಿನವತಿಯ ಸೆರೆಯೊಳಗಿಟ್ಟನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ದಗ ದಗ ನದ್ದಿದೆ ದಗ ದಗ ನದ್ದಿದೆ ದ್ವೇಷ ಜ್ವಾಲೆ. ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವೇ ದಹಿಸುತ್ತಿರುವುದು ದುರ್ಯೋಧನ, ನನ್ನ ಶರೀರವೇ ದಹಿಸುತ್ತಿರುವುದು. ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ, ನಾನಿನ್ನು ಮರೆತಿಲ್ಲ ದುರ್ಯೋಧನ, ನಾನಿನ್ನು ಮರೆತಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಹಿಡಿಯನ್ನ, ದಿನಕ್ಕೊಂದು ಹಿಡಿಯನ್ನ, ಒಂದು ಒಳಲ ನೀರನ್ನು ಕೊಡುತ್ತಿದ್ದೆ ಅಲ್ಲವೇ ದುರ್ಯೋಧನ? ಆ ನನ್ನ ಸಹೋದರರು ಆ ಹಿಡಿ ಅನ್ನವನ್ನು ನನಗೆ ಕೊಟ್ಟು ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು. ಅವರ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಪರಿತಪಿಸುತ್ತಾ ಆ ಪ್ರತಿಶೋಧದ ಜ್ವಾಲೆಯನ್ನು ನನಗೊಪ್ಪಿಸಿ ನನ್ನ ತಮ್ಮಂದಿರು ಮೃತರಾದರು, ನನ್ನ ತಮ್ಮಂದಿರು ಮೃತರಾದರು. ದುರ್ಯೋಧನ, ಅವರ ಮೃತದೇಹಗಳ ಸ್ಥಿರಸ್ಥಿತಿಯನ್ನ ದೃಷ್ಟಿಯು ಸ್ಥಿರಶಿವನ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಸಿಡಿಲಿನಂತೆ ಭೇದಿಸುತ್ತಿರುವುದು, ಸಿಡಿಲಿನಂತೆ ಭೇದಿಸುತ್ತಿರುವುದು. ದುರ್ಯೋಧನ, ಕುರು ರಕ್ತದ ಅಗಸ್ತ ಧಾರೆಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವರು.
ಅಳಬೇಡಿರಿ, 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 ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ, ಅಳಬೇಡಿರಿ. ಸದ್ದು, ಸದ್ದು, ಈ ದುರ್ಯೋಧನನ 99 ಮಂದಿ ಸಹೋದರರ ರುಂಡ ಮುಂಡಗಳಿಂದ ನರಕದಲ್ಲಿರುವ ನಿಮ್ಮನ್ನು ನಾನು ನಿರಾಜನಗೊಳಿಸುವೆನು. ನಿರಾಜನಗೊಳಿಸುವೆನು. ನರಕ, ನರಕ, ನರಕದ ಭಯಂಕರ ಹಿಂಸೆಗಿಂತಲೂ, ನರಕದ ಭಯಂಕರ ಹಿಂಸೆಗಿಂತಲೂ ಈ ನಿಮ್ಮ ಮಾವ ಶಕುನಿಯಿಂದ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆಯು ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ಕೊನೆಗೆ ನಿನಗಾಗಿ ಒಂದು ನಿಟ್ಟುಸಿರನ್ನೂ ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಯುವ ದುರ್ಯೋಧನ, ನರಕದ ಮಾರ್ಗವನ್ನೇ ಹಿಡಿಯುವ. ನಾನು ಮಾಡಿದ್ದು ಯುಕ್ತವೇ, ಏಕೆ ಚಿಂತಿಸುತ್ತಿರುವೆ ದುರ್ಯೋಧನ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತ ಈ ದಿನ ಬರುತ್ತಿರುವುದೆಂದು ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು, ತನ್ನೆರಡು ತೋಳುಗಳಿಂದ ಆ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲನು. ಹೋದರೆ ಈ ಜ್ಞಾತಿ ಹಿಂಸೆ, ಸಯೂತ ಕಲಹ ಉಚಿತವೇ ಶಕುನಿ? ನಾನು ಒಂದು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಹೋದರೆ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆ ಮಾವ, ನಿರಾಕರಿಸಿದೆ. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ. ಸಾಹಸವನ್ನು ಬಲೋ ಈಗ ನೋಡುವೆ, ಬಲೋ ಈಗ ನೋಡುವೆ, ಬಲೋ ಈಗ ನೋಡುವೆ. ಸಾಹಸವನ್ನು ಬಲೋ ಈಗ ನೋಡುವೆ, ಬಲೋ ಈಗ ನೋಡುವೆ, ಬಲೋ ಈಗ ನೋಡುವೆ. ನಮ್ಮ ವೈರಿಗಳನ್ನು ಪಿಡಿದು ತುಂಡು ಗೈಯುವೆ, ನಮ್ಮ ವೈರಿಗಳನ್ನು ಪಿಡಿದು ತುಂಡು ಗೈಯುವೆ. ತುಂಡು ಸುತರ ನಾಶ ಮಾಡಿ ಎನ್ನ ಛಲವು ತೋರುವೆ, ತುಂಡು ಸುತರ ನಾಶ ಮಾಡಿ ಎನ್ನ ಛಲವು ತೋರುವೆ. ಮಹಾಕಳರ ಸಾಹಸವನ್ನು ಬಲೋ ಈಗ ನೋಡುವೆ, ಬಲೋ ಈಗ ನೋಡುವೆ, ಬಲೋ ಈಗ ನೋಡುವೆ. ಕೃಷ್ಣನು ನಮ್ಮ ಸ್ಥಿರವಾದಿಗೆ ಬಂದಿರುವನು. ನಾಳೆ ಪ್ರಾತಃಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಅಗ್ರಜ, ಶಾಂತಿ ಸಂಧಾನವನ್ನು ನಡೆಸುವಂತೆ. ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಓ ಕಳ್ಳ ಗೋಪಾಲಕನು, ನೆಟ್ಟಿಗೆ ನಮ್ಮ ಮನೆಗೆ ಬಾರದೆ. ಓ ದೋಸಿ ಪುತ್ರನಾದ ವಿದುರನ ಮನೆಗೆ ಹೋಗಿರುವನಂತೆ ಅಗ್ರಜ. ಓ ಕಳ್ಳ ಕೃಷ್ಣನಿಂದ ಎಷ್ಟೊಂದು ಅವಮಾನ ಅಗ್ರಜ, ಎಷ್ಟೊಂದು ಅವಮಾನ. ಅವಮಾನವಲ್ಲ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು.
ಇದರಂತಹ ಭಕ್ತರು ಮತ್ಯಾರಿರುವರು ಅವನಿಗೆ? ಇಂದು ಭಕ್ತರ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಸಹೋದರ. ಸಮರದಿ ಕೊಲ್ಲುತ್ತ ಮೆರೆಯುವೆ, ಸಮರದಿ ಕೊಲ್ಲುತ್ತ ಮೆರೆಯುವೆ ನೀಚರ. ಸಮರದಿ ಕೊಲ್ಲುತ್ತ ಮೆರೆಯುವೆ, ಸಮರದಿ ಕೊಲ್ಲುತ್ತ ಮೆರೆಯುವೆ ನೀಚರ. ಧ್ವಂಸವ ಮಾಡುವೆ ಈಗ, ಕೀರ್ತಿಯ ಪಡೆಯುವ ಬೇಗ. ಧ್ವಂಸವ ಮಾಡುವೆ ಈಗ, ಕೀರ್ತಿಯ ಪಡೆಯುವ ಬೇಗ. ಸಮರದಿ ಕೊಲ್ಲುತ್ತ ಮೆರೆಯುವೆ, ಸಮರದಿ ಕೊಲ್ಲುತ್ತ ಮೆರೆಯುವೆ ನೀಚರ. ಅಣ್ಣ ಇದು ಹೊರಟೆ. ಸಹೋದರ ಹೋಗಿ ಬಾ. ಈಗ ಏನು ಮಾಡುವುದು ಶಕುನಿ? ಅಭಿಮಾನಶಾಲಿಯಾದ ನನ್ನ ತಮ್ಮನನ್ನು ಒಂದೊಂದು ಬಾರಿ ಶಾಂತಿ ಮಾಡುವುದು ಅಸಾಧ್ಯವೆನಿಸುವುದು. ಈಗ ಏನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನ ರಾಜ್ಯ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕಲು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ದುರ್ಯೋಧನ, ಪ್ರಾರಂಭದಲ್ಲಿಯೇ ಎಂತಹ ಅಪಮಾನವಾಯಿತು. ಭಕ್ತಿ ವೈರಾಗ್ಯಗಳಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸೈರಿಸಬಲ್ಲೆ ಕುರ್ರಾಜ? ಹೇಗೆ ಸೈರಿಸಬಲ್ಲೆ? ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕಿತ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಅವನು ಧ್ವಂಸ ಮಾಡುವನು. ಜರಾತಂದ, ಶಿಶುಪಾಲ ಅವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದನು. ಸಹೋದರರನ್ನು ಸುರಪಾನದಿಂದ ಪ್ರಮರ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡನು. ಇಂಥವನಿಗೆ ಮನ್ನಣೆ ಕುರುರಾಜ. ಹೋದರೆ ನನ್ನನ್ನು ಒಂದು ದೋರಕೆಗೆ ಏತಕ್ಕಾಗಿ ಕಳಿಸುವುದೇ ಶಕುನಿ? ಈ ದುರ್ಯೋಧನನ್ನು ಆ ನಂದ ಗೋಕುಲನ ಮನೆ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಶಕುನಿ? ದುರ್ಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ದುರ್ಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ನಿನಗೆ ಕೃಷ್ಣನಿಗಿಂತ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿರುವುದು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಅವಕಾಶ ನಿನಗೆ ಒದಗಿ ಬಂದಿರುವುದು. ಆದರೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನಾಗದನ್ನು ತಿರಸ್ಕರಿಸಬೇಕಾಗುತ್ತಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳಿದ ಹಾಗೆ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗಬಹುದಲ್ಲ ಮಾವ? ಕೂಡದು ದುರ್ಯೋಧನ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಒಪ್ಪಿ ಪಾಂಡವರಿಗೆ ಆಶ್ರಯ ಪಟ್ಟಿದ್ದೇ ಆಗಿದ್ದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುತ್ತಿದ್ದೆ. ದುರ್ಯೋಧನ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಾಶವಾಯಿತಲ್ಲವೇ? ಪುನಃ ಅವರದನ್ನು ಪಡೆಯುವುದೆಂದರೇನು?
ಕ್ಷತ್ರಿಯ ವೀರರಿಂದ ಅನುಮುಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದೇ ಅದು ನಿನಗೆ ಉಚಿತವಲ್ಲ ದುರ್ಯೋಧನ. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ಆಸೆ ಇದ್ದರೆ ರಣಕ್ಷೇತ್ರದಲ್ಲಿ ಜಯಿಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅಂದ ಮೇಲೆ ಮೇಲಿಂದ ಮೇಲೆ ದೇಹಿ ದೇಹಿ ಎಂದು ಆ ದೈನ್ಯ ವೃತ್ತಿ ಏಕೆ ದುರ್ಯೋಧನ? ಸರಿ, ಹಾಗೆ ಹೇಳಿದೆ ಮಾವ ಸೋಬರ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟೇ ಅಲ್ಲ ದುರ್ಯೋಧನ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು ದುರ್ಯೋಧನ. ಅದಕ್ಕಾಗಿ ನನ್ನದೊಂದು ನಿನಗೆ ಸಲಹೆ ಇರುವುದು. ಏನಿದು ಶಕುನಿ? ಅದಂತೂ ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು ದುರ್ಯೋಧನ. ಮಾವ, ನಿನ್ನ ಮಾತಿನ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ದುರದಿ ಜಯಿಸಿ ಬರುವೆ, ದುರದಿ ಜಯಿಸಿ ಬರುವೆ, ನೀಚರ ದುರದಿ ಜಯಿಸಿ ಬರುವೆ. ದುರುಳ ಪಾಂಡವರ ಮದವನ್ನು ಮುರಿಯುವೆ, ದುರುಳ ಪಾಂಡವರ ಮದವನ್ನು ಮುರಿಯುವೆ. ಧ್ವಂಸ ಮಾಡುವ ಮುದದಿಂದ, ಧ್ವಂಸ ಮಾಡುವ ಮುದದಿಂದ ದೊರೆಯನ್ನು ಕೀರ್ತಿಯ ಪಡೆಯುತ್ತ ಬಾಳುವೆ, ದೊರೆಯನ್ನು ಕೀರ್ತಿಯ ಪಡೆಯುತ್ತ ಬಾಳುವೆ. ದುರದಿ ಜಯಿಸಿ ಬರುವೆ, ನೀಚನ ದುರದಿ ಜಯಿಸಿ ಬರುವೆ. ಮಾವ, ಬೇಗ ಬಾ, ಬೇಗ ಬಾ. ನಡೆ ದುರ್ಯೋಧನ, ನಡೆ. ಹೋಗು ಹೋಗು ಮಹಾಮೂರ್ಖ, ಹೋಗು. ನಿನ್ನ ಗೋರಿಯ ಮೇಲೆ ನಂದಾದೀಪವನ್ನು ಹತ್ತಿಸುವವರೆಗೆ ಈ ನಿಮ್ಮ ಮಾವ ಶಕುನಿ ತನ್ನ ಪ್ರಾಣವನ್ನರ್ಪಿಸಲಾರ ದುರ್ಯೋಧನ, ತನ್ನ ಪ್ರಾಣವನ್ನರ್ಪಿಸಲಾರ. ನೂರ್ವರಳೊಬ್ಬನೇ ಉಳಿದಿಹನೀಗ, ನೂರ್ವರಳೊಬ್ಬನೇ ಉಳಿದಿಹನೀಗ. ತೀರಿಸಲನು ಜರ ಸಾಲವ ಬೇಗ, ತೀರಿಸಲನು ಜರ ಸಾಲವ ಬೇಗ. ಹೆಮ್ಮರವಾಗಿದ ಎಣ್ಣೆಯ ಸೇಡು, ಹೆಮ್ಮರವಾಗಿದ ಎಣ್ಣೆಯ ಸೇಡು. ಮಸಾಣವೆನಿಪುದು ಕೌರವ ನಾಡು, ಮಸಾಣವೆನಿಪುದು ಕೌರವ ನಾಡು. ದಗದಗ ನೆತ್ತಿದೆ, ದಗದಗ ನೆತ್ತಿದೆ, ದಗದಗ ನೆತ್ತಿದೆ ದೇಶ ಜ್ವಾಲೆ.